ನಮಸ್ತೆ ಸ್ನೇಹಿತರೆ. ಆ, ಎಲ್ಲವೂ ಸಾಧ್ಯ ಜೀವನದಲ್ಲಿ. ಪ್ರತಿಯೊಂದನ್ನು ನಾನು ಖುಷಿಯಾಗಿ ಬದುಕಬೇಕು, ಖುಷಿಯಿಂದ ಒಂದು ಒಳ್ಳೆಯ ವಾತಾವರಣನ ನಾನು ಕ್ರಿಯೇಟ್ ಮಾಡ್ಕೋಬೇಕು, ಖುಷಿ ವ್ಯಕ್ತಿಗಳ ಜೊತೆ ನಾನಿರಬೇಕು, ಸಂತೋಷನ ಈ ಜಗತ್ತಿಗೆ ನಾನು ಕೊಡಬೇಕು ಅಂತ ತುಂಬ ಕೇಳ್ತೀವಿ. ತುಂಬ ಜನ ಹೇಳಿರ್ತಾರೆ, ಅಳವಡಿಸ್ಕೊಳ್ಳೋದ್ರಲ್ಲಿ ಹಿಂದೇಟಾಗ್ತೀವಿ. ಯಾಕಂದರೆ ನನ್ನಿಂದ ಸಾಧ್ಯನಾ ಅಂತ. ಅದು ಯಾಕಂದರೆ ನಮ್ಮ ಹಳೆಯ ಜೀವನದಲ್ಲಿ ಏನಾಗಿರುತ್ತೆ, ಎಲ್ಲ ಕಷ್ಟ ನೋಡ್ಕೊತ ಬಂದಿರ್ತೀವಿ, ಸಂಬಂಧಗಳನ್ನು ನಿಭಾಯಿಸೋಕ್ಕಾಗಿರೋದಿಲ್ಲ, ಸಂತೋಷಗಳನ್ನು ನಮ್ಗೆ ಹಂಚೋಕ್ಕಾಗಿರೋದಿಲ್ಲ. ನಾವು ಜಗತ್ತಿಂದ ಎಲ್ಲ ಪಡ್ಕೋತಾ ಇರ್ತೀವಿ, ಬಟ್ ಜಗತ್ತಿಗೆ ನಾವೇನು ಕೊಡ್ತಾ ಇದ್ದೀವಿ? ಬೇಜಾರು, ದುಃಖ ಇದ್ರ ಕೊಡ್ತಾ ಇದ್ದೀವಲ್ಲ. ಯಾಕೆ? ನನ್ನಲ್ಲಿ ಆ ದುಃಖ ಬೇಜಾರು ನಾನು ತುಂಬಿಕೊಂಡಿರ್ತೀನಿ. ಅದಕ್ಕೋಸ್ಕರ ಜೀವನ ಆದಮೇಲೆ ದುಃಖ ಕಷ್ಟಗಳು ಇರೋವೆ. ಅದರಲ್ಲಿರೋ ಸುಖದ ಕ್ಷಣಗಳನ್ನು ನೆನೆಸ್ತಾ, ಒಂದಿಷ್ಟು ಜನರಿಗೆ ಹೆಲ್ಪ್ ಮಾಡ್ತಾ, ಒಂದಿಷ್ಟು ಜನರ ನಗುವಿಗೆ ಕಾರಣ ಆಗೋದ್ರಲ್ಲಿ ಜೀವನ ಸಾರ್ಥಕತೆ ಇದೆ ಅಲ್ವಾ? ಎಸ್, ಖುಷಿ ಯುಗವನ್ನು ಸೃಷ್ಟಿ ಮಾಡ್ಕೋಬೇಕಾದವ್ರು ಯಾರು? ನಾವೇ ಅಲ್ವಾ? ಹಾಗಾದರೆ ಆ ಸೃಷ್ಟಿನ ನನ್ನ ಕೈಲಿದೆ, ನನ್ನಿಂದ ಸಾಧ್ಯ ಅನ್ನೋದನ್ನು ನಾನು ನಂಬಬೇಕು. ನಾನು ಅದನ್ನು ಆ್ಯಕ್ಷನ್ ಮಾಡ್ತಾ ಹೋಗಬೇಕು. ಫಲಿತಾಂಶನ ನಾವು ನಿರೀಕ್ಷೆ ಮಾಡಬಾರ್ದು. ಕೃಷ್ಣ ಹೇಳಿದಾನಲ್ವಾ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನಲ್ವಾ, ನಿನ್ನ ಕರ್ತವ್ಯನೂ ನೀನು ಮಾಡು, ಪ್ರತಿಫಲ ನನಗೆ ಬಿಡು. ನನ್ನ ಕೈಲಿರೋದೇನು? ಕರ್ತವ್ಯಗಳನ್ನು ಮಾಡೋದು, ನಿಷ್ಠೆ, ಸಂತೋಷವನ್ನು ಹಂಚೋದು. ತಪ್ಪಾಗತ್ತೆ ನಮ್ಮಿಂದ, ಹಾಗಂತ ಯಾವುದು ತಪ್ಪಲ್ಲ. ಬಟ್ ನೋಡ್ಕೋತಿದ್ದೀವಲ್ಲ, ನಮ್ಮಿಂದ ತಪ್ಪಾಗಿದ್ದು ನಾವು ಒಪ್ಕೊಂಡು ಆ ತಪ್ಪನ್ನು ಮತ್ತೆ ಮಾಡಲಾರ್ದ ಹಾಗೆ ನಮ್ಮ ಜೀವನವನ್ನು ಅಳವಡಿಸ್ಕೊಂಡು ನಾವು ಒಂದಿಷ್ಟು ಜನರ ಖುಷಿಗೋಸ್ಕರ ಕಾರಣ ಆಗೋದಲ್ವಾ ಅಂತ ಒಂದು ಅದ್ಭುತವಾದ ಅವಕಾಶವನ್ನು ಪ್ರತಿಯೊಬ್ಬರಿಗೂ ಆ ದೇವರು ಕೊಟ್ಟಿದ್ದಾನೆ. ಸೊ ಸ್ವತಃ ಭಾರತದಲ್ಲಿ ಭಾರತೀಯರಾಗಿ ಸ್ವದೇಶಿ ವಸ್ತುಗಳನ್ನು ಬಳಸೋದ್ರ ಮೂಲಕ ಒಂದಿಷ್ಟು ಜನರ ಕಷ್ಟಗಳನ್ನು, ಆರೋಗ್ಯವನ್ನು, ಆರ್ಥಿಕತೆಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಅವಕಾಶವನ್ನು ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ದೇಶದ ನಾಯಕತ್ವವನ್ನು ಹಲವು ಜನ ತಗೋತಿದ್ದಾರೆ. ನಾನು ಸಹ ಒಂದು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ. ಸೊ ಸಾಮಾನ್ಯ ವ್ಯಕ್ತಿಗಳ ಜೀವನದಲ್ಲಿ ಒಂದು ಆಶಾಕಿರಣವಾಗಿ ಬರ್ತಾ ಇರುವಂಥ ನಿಮ್ಮೆಲ್ಲರ ನನ್ನ ಹೆಮ್ಮೆಯ ಸಮೀರ್ ಮೋದಿ ಸರ್. ಸೊ ಅವರು ಒಂದು ಹುಟ್ಟಾಕಿರುವಂಥ ಮೋದಿ ಕೇರ್ ಸಂಸ್ಥೆ, ಮೋದಿ ಕುಟುಂಬದಿಂದ ಬಹದ್ದೂರ್ ಗುಜರಾಲ್ ಮೋದಿ ಅವರ ಮೊಮ್ಮಗ ಸಮೀರ್ ಮೋದಿ ಸರ್ ದೇಶಕ್ಕೋಸ್ಕರ ಒಂದು ನೇರ ಮಾರುಕಟ್ಟೆ ವ್ಯವಸ್ಥೆಯನ್ನು ಹುಟ್ಟಾಕಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅದನ್ನು ತೆಗೆದುಕೊಂಡ್ಬಂದು ಎಷ್ಟೋ ತನ್ನ 29 ಕಂಪನಿ ಆಲ್ರೆಡಿ ಇದ್ದಾವೆ, 27 ಕಂಪ್ನಿ ಆಲ್ರೆಡಿ ಇದ್ದಾವೆ. ಸೊ 28ನೇ ಕಂಪ್ನಿಯಾಗಿ 1996ರಲ್ಲಿ ಇದು ಸ್ಟಾರ್ಟ್ ಮಾಡಿದ್ದಾರೆ. 30 ವರ್ಷಗಳು ಆಗೋ ಸಮಯ ಮಾರ್ಚ್ 30ಕ್ಕೆ. ಸೊ ಒಂದು ಹೊಸ ರೆವಲ್ಯೂಷನ್ ಜೊತೆ, ಹೊಸ ವಿಷನ್ ಜೊತೆ ಮತ್ತೆ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಸೊ ಜೊತೆಗೆ ಪ್ರತಿ ಕ್ಷಣ ಅವ್ರು ನಿಂತ್ಕೊಂಡಿದ್ದಾರೆ. ನಾವು ನಮ್ಮ ಕೈಲಾದಷ್ಟು ಕೂಡಿಸ್ತಾ, ಕೈಗೂಡಿಸ್ತಾ ನನ್ನ ಒಂದು ಹೋರಾಟ, ನನ್ನ ಬೆಳವಣಿಗೆ ಜೊತೆ, ನನ್ನ ಅಭಿವೃದ್ಧಿ ಜೊತೆ, ನನ್ನ ಆರೋಗ್ಯ ಜೊತೆ, ನನ್ನ ಆರ್ಥಿಕ ಜೊತೆ ಇತರರಿಗೂ ಅವಕಾಶವನ್ನು ಕೊಡ್ತಾ ಒಂದಿಷ್ಟು ಜನರಿಗೆ ನಮ್ಮ ಕೈಲಾದಷ್ಟು ಸಹಾಯನ ಮಾಡ್ತಾಯಿದ್ದೀವಿ. ಅದು ಆರ್ಥಿಕತೆಯಲ್ಲಿ, ಆರೋಗ್ಯದಲ್ಲಿ, ನೆಮ್ಮದಿಯಲ್ಲಿ, ಸಂತೋಷದಿಂದ ಇರಲಿಕ್ಕೆ ಏನು ನನ್ನಿಂದ ಸಾಧ್ಯ ಆಯಿತು, ಅದು ನಾನೇನು ಕಲ್ತಿರ್ತೀನೋ ಅದನ್ನು ಕೊಡಲಿಕ್ಕೆ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ವರ್ಕ್ ಮಾಡ್ತಾಯಿದ್ದೀನಿ. ನೀವು ಸಹ ನಿಮ್ಮ ಒಂದು ಪಾಲುಗಾರಿಕೆಯನ್ನು ಪಡ್ಕೋಬೋದು. ನಿಮ್ಮ ಕನಸಿಗೋಸ್ಕರ ಬನ್ನಿ, ಆ ವಿಷನ್ಗೋಸ್ಕರ ಬನ್ನಿ. ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಒಂದು ಕುಟುಂಬ, ನಿಮ್ಮ ಸಂತೋಷ, ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳ ಆರೋಗ್ಯ, ಆರ್ಥಿಕತೆ ಎಲ್ಲವನ್ನು ಸುಧಾರಿಸಲಿಕ್ಕೆ ನಿಮ್ಮ ಒಂದು ಸಮಯ ಇರುತ್ತೆ. ತುಂಬ ಕೆಲಸಗಳಿರುತ್ತೆ. ಅದರ ಮಧ್ಯ 1 hour 2 hours ನೀವು ಈ ನಮ್ಮ ಸಂಸ್ಥೆಯ ಜೊತೆ ಕೈಗೂಡಿಸಿದ್ರೆ 100% ನಿಮ್ಮ ಜೊತೆ ನೀವು ಅಭಿವೃದ್ಧಿ ಆಗೋ ಜೊತೆ ಇತರರಿಗೂ ಸಹ ಅವಕಾಶವನ್ನು ಕೊಡ್ತೀರಾ. ಆಲ್ ದ ಬೆಸ್ಟ್. ಯಾರಿಗೆ ಕನಸಿದೆ ಬೆಳಿಬೇಕು, ನಾನು ಏನಾದರೂ ಮಾಡಬೇಕು ಅನ್ನೋ ಹಠ ಇದ್ದ ವ್ಯಕ್ತಿಗಳಿಗೆ ಹಾರ್ಟ್ಲಿ ವೆಲ್ಕಮ್, ಹೃದಯಪೂರ್ವಕವಾಗಿ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಬಂಡವಾಳ ಬೇಡ. ನಿಮ್ಮ ಒಂದು ಕನಸಿಗೋಸ್ಕರ ಈ ವೇದಿಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಸಪೋರ್ಟ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ಮೋದಿ ಕೇರ್. ವಿ ಆರ್ ಇನ್ ಮೋದಿ ಕೇರ್. ವಿ ಆರ್ ದ ಮೋದಿ ಕೇರಿಯನ್. ಎಸ್, ಸ್ವದೇಶಿ ವ್ಯಕ್ತಿಗಳು, ಭಾರತೀಯರು ಭಾರತದ ವಸ್ತುಗಳನ್ನ ಬಳಸ್ತಾ ಭಾರತೀಯರಿಗೆ ಸಪೋರ್ಟ್ ಆಗಿರೋದನ್ನು, ದೇಶದ ಅಭಿವೃದ್ಧಿಗೆ ನಮ್ಮ ಕೈಲಾದಷ್ಟು ನಾವು ಸಹ
ಒಂದು ಸಹಕಾರವನ್ನು ತೋರಿಸ್ತಾ ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳಿಗೋಸ್ಕರ ನಾವು ನಮ್ಮ ಸಮಯವನ್ನು ತೆಗೆದಿಡೋಣ. ಆಲ್ ದ ಬೆಸ್ಟ್. ಗಣರಾಜ್ಯೋತ್ಸವವನ್ನು ಆಚರಿಸಿದ್ವಿ. ಆ ಗಣರಾಜ್ಯೋತ್ಸವ ನಾವೆಲ್ಲ ಒಂದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಾರತೀಯತೆಯನ್ನು, ಮನುಷ್ಯತ್ವವನ್ನು, ಒಂದು ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೋತಾ ಬೆಳೆಯೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.